ಸ್ಟಾಪ್ ಇಟ್. ಯಾರ್ರಿ ನೀವು? ನನ್ನ ಫೋಟೋ ಯಾಕೆ ತೆಗಿತಾ ಇದ್ದೀರಾ? ಸರ್, ನಾನು ವಿವೇಕ್ ಅಂತ, ಜರ್ನಲಿಸ್ಟ್. ನಿಮ್ಮ ಫೋಟೋನ ಎಲ್ಲ ನ್ಯೂಸ್ ಪೇಪರ್ನಲ್ಲೂ ಹಾಕಿಸ್ತೀನಿ, ಎಲ್ಲ ಗೋಡೆಗಳ ಮೇಲೂ ಅಂಟಿಸ್ತೀನಿ ಸರ್. ಇಷ್ಟು ದಿವಸಕ್ಕೆ ಕಾಕಿ ಬಟ್ಟೆ ತೊಟ್ಟಿರೋ ನಿಜವಾದ ಗಂಡು ಹುಟ್ಟಿದ್ದಾನೆ ಅಂತ ಹೆಮ್ಮೆ ಪಡ್ತೀನಿ ಸರ್. ರೈ, ಪೇಪರ್ನಲ್ಲಿ ಫೋಟೋ ಹಾಕಿಸ್ಕೊಳ್ಳೋದು, ಈ ರೀತಿ ಹೊಗಳಿಸ್ಕೊಳ್ಳೋದೆಲ್ಲ ನನಗೆ ಇಷ್ಟ ಆಗಲ್ಲ. ಇದು ಹೊಗಳಿಕೆ ಅಲ್ಲ ಸರ್, ರೌಡಿಗಳ ಹಿಂಸೆಯಿಂದ ನೊಂದಿರೋ ನನ್ನಂತ ಎಷ್ಟೋ ಅಮಾಯಕರಿಗಾಗ್ತಿರೋ ಆನಂದ ಸರ್. ಅದನ್ನ ವ್ಯಕ್ತಪಡಿಸೋಕೆ ಇರೋದು ಇದೊಂದೇ ದಾರಿ ಸರ್. ತಾಯಿನೇ ತಲೆ ಹಿಡಿದು ಬದುಕೋಕ್ಕೂ ಏಸ್ತಾ ಇರೋಂತ ಅಂತ ಚಂಡಾಲರನ್ನ ಒದ್ದು ಆಸ್ಪತ್ರೆಗೆ ಹಾಕಿರೋ ವಿಷಯ ಎಲ್ರಿಗೂ ಗೊತ್ತಾಗಿದೆ ಸರ್. ಜನರನ್ನ ಹೆದರ್ಸಿ ಬೆದರ್ಸಿ ಹೊಟ್ಟೆ ಬಟ್ಟೆ ತುಂಬಿಸ್ಕೊಳ್ತಾ ಇರೋ ಅಂತ ದರಿದ್ರ ನನ್ನ ಮಕ್ಕಳಿಗೆ ಪೌರುಷ ತುಂಬ ಪರೋಡಿ ಒಬ್ಬ ಇದ್ದಾನೆ ಸರ್, ಕಪಾಲಿ ಅಂತ. ಆಗ ತಾನೇ ತಾಯಿ ಹೊಟ್ಟೆಯಿಂದ ಬಂದ ಹಸುಗುಸುನ ಕುಕ್ಕಿ ತಿಂದು ಬಾಯಿ ಚಪ್ಪುರಿಸುವಂತ ರಾಕ್ಷಸ ಸರ್. ದೊಡ್ಡ ಜನಗಳ ನೆರಳಲ್ಲಿ ಕೂತು ಬಡ ಜನಗಳ ನೆಮ್ಮದಿ ಹಾಳು ಮಾಡ್ತಾ ಇರೋ ಅವನ ಬಗ್ಗೆ ಇದ್ದ ಆಕ್ರೋಶನ ನಾನ್ ಪೇಪರ್ನಲ್ಲಿ ಬರ್ದಿದ್ದಕ್ಕೆ ನನಗ್ ಕೊಟ್ಟು ಬಹುಮಾನ ಏನ್ ಗೊತ್ತಾ ಸರ್? ಅವನ್ನ ಅರೆಸ್ಟ್ ಮಾಡೋಕೆ ಒಂದು ಇನ್ಸ್ಪೆಕ್ಟರ್ಗೆ ಏನ್ ಮಾಡ್ದೆ ಗೊತ್ತಾ ಸರ್? ಇದ್ರ ಬಗ್ಗೆ ಎಷ್ಟೋ ಆಫೀಸರ್ಸ್ ಹೇಳ್ದೆ, ಕಂಪ್ಲೇಂಟ್ ಮಾಡಿದೆ, ಏನೂ ಪ್ರಯೋಜನ ಆಗ್ಲಿಲ್ಲ ಸರ್. ಇಂಥ ಕಿರಾತಕನಿಗೆ ಸರ್ಕಾರ ಜನನೇ ಸಲಾಂ ಹೊಡಿತಾರೆ. ಅದರಲ್ಲೂ ಕೆಲವು ಪೊಲೀಸ್ ಅಧಿಕಾರಿಗಳು ಅವನ್ನ ಪೋಷಿಸ್ತಿದ್ದಾರೆ. ಒಬ್ಬ ಪೊಲೀಸ್ ಮೇಲೆ ಕೈ ಮಾಡಿದ್ದಕ್ಕೆ ಅವನ ಪ್ರಾಣ ಹೋಗಾಗ ಹೊಡೆದು ಆಸ್ಪತ್ರೆ ಸೇರಿಸಿದ್ ನಿಮಗೆ ಅವನ್ನ ಅರೆಸ್ಟ್ ಮಾಡೋಕ್ಕಾಗುತ್ತಾ? ಆ ಧೈರ್ಯ ನಿಮ್ಗಿದ್ಯಾ? ಅದಕ್ಕೆ ಸಾಕ್ಷಿ ನಾನೇ ಸರ್. ಆದ್ರಿಂದ ನನ್ನ ಪ್ರಾಣನೇ ಹೋದ್ರೂ ಪರವಾಗಿಲ್ಲ, ಕಂಪ್ಲೇಂಟ್ ನಾನು ಕೊಡ್ತೀನಿ. ಅವನ್ನ ನೀವು ಅರೆಸ್ಟ್ ಮಾಡ್ತೀರಾ ಸರ್? ಹೇಳಿ ಸರ್, ಹೇಳಿ. ದಾರಿ ಬಿಡ. ಏನದು? ಬಾ. ಏನು? ಪಬ್ಲಿಕ್ ನಲ್ಲಿ ಪ್ರೆಸ್ ರಿಪೋರ್ಟರ್ಗೆ ರೇಸರ್ ಹಾಕಿದ್ದಕ್ಕೆ, ಪೊಲೀಸ್ ಇನ್ಸ್ಪೆಕ್ಟರ್ ಕೈ ಕತ್ತರಿಸಿದ್ದಕ್ಕೆ ಸಾಕ್ಷಿ ಆಧಾರದ ಮೇಲೆ ನಿನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ನಾಳೆ ನಾಡಿದ್ ಬಾ, ಮಾತಾಡೋಣ. ಸೋಳ ಮಗನೇ. ನಮಸ್ಕಾರ ಸರ್, ನಾನು DCP ಮಾತಾಡೋದು ಸರ್. ಅದು ಆ ಪ್ರಮೋಷನ್ ಅದು ಆಮೇಲೆ ಮಾತಾಡಣ್ರಿ. ಯಾವನೊಬ್ಬ ಇನ್ಸ್ಪೆಕ್ಟರ್ ನನ್ನನ್ನು ಅರೆಸ್ಟ್ ಮಾಡಕ್ ಬಂದಿದ್ದಾನೆ. ಪೊಲೀಸ್ ಸ್ಟೇಷನ್ ಈಗಲೇ ಹೋಗ್ಬೇಕಂತೆ. ಯಾರು ಸರ್ ಅದು? ಕುಡಿ ಅವನ ಕೈಲಿ. ಹಲೋ, ಯಾರೇ ಅದು? ನಾನು ಇನ್ಸ್ಪೆಕ್ಟರ್ ಅರ್ಜುನ್. ರೇ, ಇಷ್ಟೊತ್ತಿನಲ್ಲಿ ಏನ್ರಿ ಮಾಡ್ತಿದ್ದಾರೆ ಅಲ್ಲಿ? ಹೋಗ್ರಿ, MG ರೋಡಲ್ಲಿ ಸಿಲ್ಸ್ ಮಿತ ಶೂಟಿಂಗ್ ನಡೀತಿದೆ. ಹೋಗಿ ಅಲ್ಲಿ ಪ್ರೊಟೆಕ್ಷನ್ ಕೊಡ್ರಿ. ಅಲ್ಲ ಸರ್, ಇವನ್ ಪಬ್ಲಿಕ್ ಅಲ್ಲಿ. ಹೇಳ್ದಷ್ಟು ಕೇಳ್ರಿ. ಎಸ್ ಸರ್. ಅವನ್ನ ಅರೆಸ್ಟ್ ಮಾಡೋಕ್ಕಾಗುತ್ತಾ? ಆ ಧೈರ್ಯ ನಿಮ್ಗಿದ್ಯಾ? ಅದಕ್ಕೆ ಸಾಕ್ಷಿ ನಾನೇ ಸರ್. ಆದ್ರಿಂದ ನನ್ನ ಪ್ರಾಣನೇ ಹೋದ್ರೂ ಪರವಾಗಿಲ್ಲ. ಕಪಾಲಿ ಅರ್ಜುನ್. ಏಯ್, ಅವರು ಇವ್ರ ಕೈಯಿಂದ ಫೋನ್ ಮಾಡಿಸಿ ಪೊಲೀಸ್ನವರಿಂದ ತಪ್ಪಿಸ್ಕೊಳ್ಳೋನು. ನೀನು ಒಬ್ಬ ಗಂಡಸೇನು? ಏನೋ ಫೋನಲ್ಲಿ ಕಿರ್ಚ್ಕೋತೀಯ? ನನ್ನ ಸ್ಟೇಷನ್ ಮುಂದೆ ಬಂದು ಕಿರ್ಚ್ಕೋ, ಆಗ ನಿನ್ನ ಗಂಡಸು ಅಂತ ಒಪ್ಕೋತೀನಿ. ಶಣ್ಣನ ಮಗನೇ, ನಿನಗೆಲ್ಲಿಂದ ಬರ್ಬೇಕು ಧೈರ್ಯ ಬರೋದಕ್ಕೆ? ಏನಿದ್ರು ನೀನು ಚಮಚಾಗಳ ಮುಂದೆ ಕೂತ್ಕೊಂಡು ಕುಡಿಯೋದು ಅಷ್ಟೇ ಗೊತ್ತಿರೋದು ನಿನಗೆ. ಬಾರೋ ಬಾರೋ ಸ್ಟೇಷನ್ ಮುಂದೆ, ನಿನ್ನ ನರ ಕಿತ್ತಾಕ್ಬಿಡ್ತೇನೆ. ಬಾ ಅಷ್ಟೇ. ಇಡೋ ಫೋನ್ ಕೇಳ, ಇಡೋ.
ಅವನು ಎಲ್ ಬೋರ್ಡ್ ಇನ್ಸ್ಪೆಕ್ಟ್ರು. ಯಾವಳಾದ್ರೂ ಹೊಸ ಲೇಡಿ ಕಾನ್ಸ್ಟೇಬಲ್ ಇದ್ರೆ ಕಳ್ಸು. ಈಗ ಗೊತ್ತಾಯ್ತೇನೋ ನಾನ್ ಗಣಸು ಅಂತ. ಅಂಜಬೇಡ ಯಾರಿಗೂ, ಹಿಂಜಬೇಡ ಎಂದಿಗೂ, ಎದುರಿಸು ನೀಚರ, ಅಡಗಿಸು ಧೂರ್ತರ. ಕಾಲಿನಲ್ಲಿ ಮುಳ್ಳಿದು, ಸತ್ಯದಲ್ಲಿ ಸುಳ್ಳಿದು, ಬೆಳೆಯುವ ಕಾಲರ, ಬಿಟ್ಟರೆ ಭೀಕರ. ಅಜ್ಞಾನ ಇವರ ಮೂಲ, ಅಲ್ಪಾಸೆ ಇವರ ಕಾಲ. ಹಂಸ ಮಾರೀಚರ ಕೊಸರು ಆಳೋರೇ ಇವರ ಮೂಲ. ಅನ್ಯಾಯ ಇವರ ಬಾಲ, ಪಾರ್ಥೇನಿಯಂ ಇವರ ಹೆಸರು. ಹಿಂಜಬೇಡ ಯಾರಿಗೂ, ಹಿಂಜಬೇಡ ಎಂದಿಗೂ, ಎದುರಿಸು ನೀಚರ, ಅಡಗಿಸು ದುಷ್ಟರ. ಹಲೋ ರೀ, ನಾನು ರೇ DCP. ರಿಲೀಸ್ ಮಾಡ್ರಿ ಅವ್ರನ್ನ. ನಮ್ ತಲೆ ಬೋಳಿಸ್ದಲ್ಲ ನಿನ್ನ. ಹಲೋ ಸರ್, CM ಮಾತಾಡ್ತಿದ್ದಾನೆ. ಏನು ಕಪಾಲಿ, ನಾನ್ CM. ಇನ್ಸ್ಪೆಕ್ಟರ್ ಕೊಡು. ಅರ್ಜುನ್, ಎಸ್ ಸರ್. ಇನ್ನು ಅರ್ಧ ಗಂಟೆಲಿ ಕಂಟ್ರಿ ಕ್ಲಬ್ ಅಲ್ಲಿ ಮೀಟ್ ಮಾಡು. ಓಕೆ ಸರ್. ಕಪಾಲಿ, ಬೇಗ ಬಾ. ಬರ್ತೀನಿ. ನನ್ನ ಹಿಂದೆ ಇರೋರೆಲ್ಲ ನಿನ್ನ ಖಾಕಿ ಬಟ್ಟೆ ಕೊಟ್ಟ ಕಾದಿಗಳು. ನಿನ್ನ ಮೈ ಮೇಲಿರೋ ಬಟ್ಟೆ ಬರೀ ಯೂನಿಫಾರ್ಮ್ ಮಾತ್ರ. ಪೊಲೀಸ್ ಪವರ್ ನನ್ನ ಬಾಯಲ್ಲಿರೋ ಮಾವದಲ್ಲಿದೆ. ನನ್ನ ಮೇಲೆ ಕೈ ಮಾಡ್ಬಿಟ್ಟೆ ಅಲ್ಲ. ಟೈಮ್ ಬರ್ಲಿ. ಜಿಲ್ಲಾಧಿಕಾರಿಗಳ ಸಾವು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ದಿನಗಳು ಉರುಳುತ್ತಿವೆ, ಸಾವಿನ ಚಿಂತೆ ಮರೆಯುತ್ತಿದೆ. ಜಿಲ್ಲಾಧಿಕಾರಿ ಸತ್ಯಮೂರ್ತಿ ಸಾವಿನ ಬಗ್ಗೆ ಉದಾಸೀನ ಮಾಡಬೇಡಿ. ತನಿಖೆ ತಡ ಮಾಡಿದರೆ ಕೇಸ್ ಮುಚ್ಚಿ ಹೋಗುತ್ತೆ. ಭಾರತಿ, ಸತ್ಯಮೂರ್ತಿ ಅವ್ರದ್ದು ಆತ್ಮಹತ್ಯೆ ಅಲ್ಲ, ಅದು ಖಂಡಿತ ಕೊಲೆನೇ ಇರಬೇಕು. ಆದ್ರೆ ಪೋಸ್ಟ್ ಮಾರ್ಟಮ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ಸ್ ಎಲ್ಲ ಇದು ಆತ್ಮಹತ್ಯೆ ಅಂತಾನೆ ಹೇಳ್ತಾ ಇದೆ. ಈ ಲೆಟರ್ಗಳನ್ನ ನೋಡಿದ್ರೆ ಯಾರೋ ತುಂಬಾ ಬುದ್ಧಿವಂತಿಕೆ ಉಪಯೋಗಿಸಿ ಕೊಲೆ ಮಾಡಿದ್ದಾರೆ ಅನ್ಸುತ್ತೆ. ನನಗೊಂದು ಅನುಮಾನ, ಯಾರಾದ್ರೂ ನಿಮ್ಮನ್ನು ಫೂಲ್ ಮಾಡ್ಬೇಕಂತಲೇ ಈ ರೀತಿ ಲೆಟರ್ ಬರೀತಾ ಇದ್ದಾರಾ? ಫೂಲ್ ಮಾಡ್ಬೇಕಾದವ್ರು ನನ್ನನ್ನು ಯಾಕ್ರಿ ಫೂಲ್ ಮಾಡ್ಬೇಕು? ಕರೆಕ್ಟ್. ಇದರಲ್ಲೇನೋ ಇದೆ.
ಭಾರತಿ, ನೀವೆಲ್ಲರೂ ಸೇರಿ ಅಸೆಂಬ್ಲಿಯಲ್ಲಿ ಧೈರ್ಯವಾಗಿ ಈ ಕೇಸನ್ನು ಓಪನ್ ಮಾಡಿಸಿ ಪೊಲೀಸರಿಗೆ ಒಪ್ಪಿಸಿ. ಇದೊಂದು ಸಾಕ್ಷಿ ಸಾಕು ಕೊಲೆಗಾರನ ಕಂಡು ಹಿಡಿಯೋದಕ್ಕೆ. ಈ ತರ 2-3 ಸಲ ಕಾಗದ ಬಂದಿದೆ ಅಂದಮೇಲೆ ಇದರಲ್ಲಿ ಏನೋ ಇದೆ. ಇದನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಲೇಬೇಕು. ಹೌದು, ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ಪಬ್ಲಿಕ್ ರೊಚ್ಚಿಗೆದ್ದು ಮಂತ್ರಿಗಳ ಮನೆ ಮನೆ ನುಗ್ಗೋ ಕಾಲ ದೂರ ಇಲ್ಲ. ಏನ್ರಿ ಇದು ಎಲ್ಲದಕ್ಕೂ ನಾನೇ ಜವಾಬ್ದಾರಿ ಅಂತಿರಲ್ರಿ? ಹೌದು, ನೀವೇ ಜವಾಬ್ದಾರರು. ನಿಮ್ ರೂಲಿಂಗ್ ಸರಿಯಾಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ವೋಟ್ ಕೇಳುವಾಗ ಜನಗಳಿಗೆ ರಾಮರಾಜ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ನಾವ್ ಮಾಡ್ತಿರೋದೇನು? ಇನ್ನು ಬೆಳಗಾದ್ರೆ 6 ಮರ್ಡ್ರು, 15 ಹಾಫ್ ಮರ್ಡ್ರು, ಎಲ್ಲೆಂದರಲ್ಲಿ ದೊಂಬಿ, ಸುಲಿಗೆ, ಗುಡಿಸಲಿಗೆ ಬೆಂಕಿ, ಕಿಡ್ನಾಪ್ಗಳು. ಎಲ್ಲಿದೆ ನೀವು ಹೇಳಿದ್ರೆ ರಾಮರಾಜ್ಯ? ಪ್ರಜೆಗಳು ನೆಮ್ಮದಿಯಾಗಿರೋ ವಾತಾವರಣ ಎಲ್ಲಿದೆ ನಿಮ್ ಸರ್ಕಾರದಲ್ಲಿ? ನಿಮ್ಮ ವೈಫಲ್ಯತೆ ನೋಡಿದ್ರೆ ಜನಗಳಿಗೆ ದ್ರೋಹ ಮಾಡ್ತಿದ್ರಿ ಅಂತ ಕಾಣುತ್ತೆ. ಒಬ್ಬ ನಿಷ್ಠಾವಂತ ಜಿಲ್ಲಾಧಿಕಾರಿಯ ನಿಗೂಢವಾದ ಸಾವನ್ನ ವಿಶೇಷ ತನಿಖೆ ಮಾಡಿಸಿ ಅಂತ ನಾನು ಎಷ್ಟು ಸಲ ಪ್ರೆಷರೈಸ್ ಮಾಡಿದ್ದೀನಿ. ಇನ್ನ ಆರ್ಡರ್ ಪಾಸ್ ಆಗಿಲ್ಲ. ನಿಮ್ಮ ಡಿಲೇಯಿಂಗ್ ಟ್ಯಾಕ್ಟಿಕ್ಸ್ ಇಂದ ಜನಕ್ಕೆ ಏನ್ರಿ ಅರ್ಥ ಆಗ್ಬೇಕು? ಆಡಳಿತ ಚುಕ್ಕಾಣಿ ಕೈ ಹಿಡಿದು ಜನಗಳ ಜೀವನ ಜೊತೆ ಆಟ ಆಡ್ಬೇಡಿ ನೀವು. ನಮ್ದು ಪ್ರಜಾ ಸರ್ಕಾರ. ನಾವು ತಪ್ಪು ಮಾಡಿದ್ರೆ ಜನಗಳು ಚಪ್ಪಲಿ ತಗೊಂಡು ಹಕ್ಕು ಅವ್ರಿಗಿದೆ ಅಂತ ಹೇಳಿದ್ರೆ, ಆದ್ರೆ ಈಗ ಎಲ್ಲಾರ್ದು ಸೇರಿಸಿ ನಿಮ್ಮ ಅಮ್ಮವ್ರೆ ಪೇಡ 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 ಅಂತ ಹೊಡಿತಾ ಇದಾರಲ್ರಿ. ಮಾತಿನ ಚಪ್ಪಲಿಂದ ಸಾಲ್ದ? MLC ಆಗಿದ್ ನಿನ್ನ ಮಿನಿಸ್ಟರ್ ಮಾಡಿ ಆ ಸೀಟಿ ಕೂರಿಸಿದ್ವಿ ನೋಡು, ಆವಾಗ್ಲೇ ಹಿಡಿತು ನಮ್ಮ ಪಾರ್ಟಿ ದರಿದ್ರ ಕರ್ಮ. ಅಲ್ಲಯ್ಯ, ವಿರೋಧ ಪಾರ್ಟಿಯವರು ಸುಮ್ನಿದ್ರು ನೀನ್ ಸುಮ್ನೆ ಇರೋದಿಲ್ಲ ಅಂತೀಯಲ್ಲಯ್ಯ. ಕುತ್ಕೊಳ್ಳೆ ಸುಮ್ನೆ. ಅದೇನೋ ಹೇಳ್ತಾರ ನೋಡಿ, ಸಾಲ್ಗಾರ ಸುಮ್ನಿದ್ರು ಸಾಕ್ಷಿದಾರ ಸುಮ್ನಿರಲ್ವಂತೆ. ಹಂಗಾಯ್ತು ನೋಡಿ. ದಯವಿಟ್ಟು ಇದನ್ನೆಲ್ಲ ನೋಡಿದ್ರೆ ಅಧಿಕಾರಕ್ಕೋಸ್ಕರ ನಿಮ್ದೇ ಪಿತೂರಿದೆ ಅಂತ ಕಾಣಿಸುತ್ತೆ. ಅಯ್ಯೋ 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 ಅಯ್ಯೋ, ಸುಮ್ನಿರೋ ಜನಕ್ಕೆ ಸುಮ್ನೆ ತಲೆ ಕೆಡಿಸಿ ಈಗ ನಮ್ ತಲೆನೂ ಯಾಕ್ರಿ ಕೆಡಿಸ್ತೀರಾ? ಸೈಲೆನ್ಸ್. ಏನಮ್ಮ ಭಾರತಿ ದೇವಿ, ಇನ್ವೆಸ್ಟಿಗೇಷನ್ ಆಫೀಸರ್ನ ನಿಮ್ಮ ಹತ್ರನೇ ಇಟ್ಕೊಂಡು ಮೀಟಿಂಗ್ ನಲ್ಲಿ ಹೀಗ್ ಕೂಗಾಡಿದ್ರೆ ಹೇಗಮ್ಮ? ನೀವೆಲ್ಲರೂ ಹಾರಿಕೆ ಉತ್ತರ ಕೊಟ್ಟು ಜಾರ್ಕೋಬೇಡಿ. ಜಿಲ್ಲಾಧಿಕಾರಿಗಳ ಪ್ರಕರಣನ ಪೊಲೀಸರಿಗೆ ಒಪ್ಪಿಸಬೇಕು. ಹೌದು, ಒಪ್ಪಿಸಲೇಬೇಕು. ಯೋ, ಇವನ್ನ ಎತ್ಕೊಂಡೋಗಿ ಹೊರಗಡೆ ಕುರ್ಚಿ ಕುಂದಿರ್ಸಯ್ಯ. ಯೋ, ಏನ್ ಕರ್ಮನಯ್ಯ ನಿಂದು? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಸ್ವಲ್ಪ ಸುಮ್ನಿರ್ತೀರಾ ಎಲ್ರು? ನೋಡಿ, ಇವತ್ತೇ ತೀರ್ಮಾನ ಆಗ್ಬೇಕು. ನೀವ್ ಈ ಕೇಸ್ನ ಪೊಲೀಸರಿಗೆ ಒಪ್ಪಿಸ್ತೀರೋ ಇಲ್ವೋ? ಆಯ್ತ್ರಪ್ಪ, ಎಲ್ಲರ ಸಮ್ಮತಕ್ಕೆ ಯಾವಾಗ್ಲೂ ನನ್ನ ಅಸ್ತು ಇದ್ದೇ ಇರುತ್ತೆ.